ನಮ್ಮ ಬುದ್ಧಾಯ ಜೈ ಭೀಮ್. ಕರ್ನಾಟಕ ರಾಜ್ಯದ ಎಲ್ಲ ಉಪಾಸಕ ಉಪಾಸಕಿಯರಿಗೆ ಮತ್ತು ವಿಶೇಷವಾಗಿ ಬೀದರ್ ಜಿಲ್ಲೆಯ ಉಪಾಸಕ ಉಪಾಸಕಿಯರಿಗೆ ಒಂದು ವಿಶೇಷವಾಗಿರ್ತಕ್ಕಂತಹ ವಿಷಯವನ್ನು ತಿಳಿಸಲಿಕ್ಕೆ ನಾನು ಬಂದಿದ್ದೀನಿ. ಹೋದ ವರ್ಷ ನವೆಂಬರ್ ತಿಂಗಳಲ್ಲಿ ಅಣದೂರು ಗ್ರಾಮದಲ್ಲಿ, ಬೀದರ್ ಜಿಲ್ಲೆಯ ಅಣದೂರು ಗ್ರಾಮದಲ್ಲಿ ಒಂದು ಬೌದ್ಧ ಸಮ್ಮೇಳನ ನಾವು ಮಾಡಿದ್ದೆವು. ಆ ಸಮ್ಮೇಳನಕ್ಕೆ ಸನ್ಮಾನ್ಯ ಶ್ರೀ ನಮ್ಮ ಬೀದರ್ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರನ್ನು ನಾವು ಆಹ್ವಾನಿಸಿದ್ದೆವು. ಆ ಒಂದು ಸಮ್ಮೇಳನದಲ್ಲಿ ಸಚಿವರು ಒಂದು ಭರವಸೆಯನ್ನು ಕೊಟ್ಟಿದ್ದರು. ಬೀದರ್ ಜಿಲ್ಲೆಯಲ್ಲಿ ನಾವು ದೊಡ್ಡ ಬುದ್ಧ ವಿಹಾರವನ್ನು ನಿರ್ಮಾಣ ಮಾಡುತ್ತೇವೆ ಎನ್ನುವಂಥ ಆಶ್ವಾಸನೆಯನ್ನು ಕೊಟ್ಟಿದ್ದರು. ಅವರು ಆಶ್ವಾಸನೆ ಕೊಟ್ಟಂತೆ ಇವತ್ತು ನಮ್ಮ ಬೀದರ್ ನಗರದಿಂದ ಬಾಲ್ಕಿಗೆ ಹೋಗುವ ರಸ್ತೆಯಲ್ಲಿ ನೋಬಾದಿಂದ ಸ್ವಲ್ಪ 5-6 ಕಿಲೋಮೀಟರ್ ಮುಂದಗಡೆ ಅತಿವಾಳ ಗ್ರಾಮದ ಹತ್ತಿರ ಏನು ಹೈವೇ ರೋಡ್ ಇದೆ, ಅಲ್ಲಿ ಈಗಾಗಲೇ ನಮ್ಮ DC ಅವರು 10 ಎಕರೆ ಜಮೀನನ್ನು ಅಲಾಟ್ಮೆಂಟ್ ಮಾಡಿದ್ದಾರೆ. ಮತ್ತು ಸನ್ಮಾನ್ಯ ಶ್ರೀ ಈಶ್ವರ್ ಖಂಡೇಜಿಯವರು 10 ಕೋಟಿ ಅನುದಾನ ಮಂಜೂರು ಮಾಡಿದ್ದಾರೆ. ಈ 10 ಎಕರೆಯಲ್ಲಿ 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈಗ ಕೆಲವು ದಿನಗಳಲ್ಲಿ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ನೇತೃತ್ವದಲ್ಲಿ, ಈಶ್ವರ್ ಖಂಡ್ರೇಜಿ ಅವರ ಒಂದು ನೇತೃತ್ವದಲ್ಲಿ, ಭಿಕ್ಕು ಸಂಘದ ಸಾನ್ನಿಧ್ಯದಲ್ಲಿ ಈ ಒಂದು ಭೂಮಿ ಪೂಜೆ ಕಾರ್ಯಕ್ರಮ ನೆರವೇರ್ತಾ ಇದೆ. ಬಹಳ ಸಂತೋಷವಾಗಿರ್ತಕ್ಕಂಥ ವಿಷಯ. ಯಾಕಂದರೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಈ ರೀತಿ ಆಗ್ತಾ ಇರೋದು. 10 ಎಕರೆ ಜಮೀನು 10 ಕೋಟಿ ರೂಪಾಯಿ ಅನುದಾನ ಸಿಕ್ಕಿರೋದು ಇದೇ ಮೊದಲು ಅಂತೇಳಿ ನನಗೆ ಅನಿಸ್ತಾ ಇದೆ. ಈ ಒಂದು ಐತಿಹಾಸಿಕ ಕಾರ್ಯ ಮಾಡಿರುವಂಥ ನಮ್ಮ ಈಶ್ವರ್ ಖಂಡ್ರೇಜಿ ಅವರಿಗೆ ಭಿಕ್ಕು ಸಂಘದ ಪರವಾಗಿ, ಬೀದರ್ ಜಿಲ್ಲೆಯ ಸಮಸ್ತ ಬೌದ್ಧ ಉಪಾಸಕ ಉಪಾಸಕಿಯರ ಪರವಾಗಿ ತುಂಬ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯ ಮಾಡಲಿಕ್ಕೆ ನಾವು ಸುಮಾರು 1 ವರ್ಷದಿಂದ ನಾನು ಮತ್ತು ವಿನೋದ್ ಅಪ್ಪೆಯವರು ಮತ್ತು ಉಳಿದ ಎಲ್ಲ ಭಂತಿಜಿಗಳು ನಮ್ಮ ಬೀದರ್ ಜಿಲ್ಲೆಯಲ್ಲಿ, ಗುಲ್ಬರ್ಗ ಜಿಲ್ಲೆಯಲ್ಲಿ ಒಂದು ಸುಂದರ ಬುದ್ಧ ವಿಹಾರ ಆಗಿದೆ. ನಮ್ಮ ಉದಗೀರ್ ಪಕ್ಕದಲ್ಲೇ ಇರುವಂಥ ಉದಗೀರದಲ್ಲಿ ಒಂದು ಸುಂದರ ವಿಹಾರ ಇದೆ. ನಾಗ್ಪುರ್ ಅಂತೂ ಪ್ರತಿ ವರ್ಷ ನಮ್ಮ ಜನಗಳು ಹೋಗ್ತಾರೆ. ಆದರೆ ನಮ್ಮ ಜಿಲ್ಲೆಯಲ್ಲಿ ಒಂದು ಹೇಳಿಕೊಳ್ಳುವಂಥ ಅಷ್ಟೊಂದು ದೊಡ್ಡ ಪ್ರಮಾಣದ ಒಂದು ಬುದ್ಧ ವಿಹಾರ ಇಲ್ಲ. ನಮ್ಮ ಬೀದರ್ ಜಿಲ್ಲೆಯಲ್ಲಿ ಕೂಡ ಆಗಬೇಕು ಎನ್ನುವಂಥ ವಿಚಾರ ಮಾಡ್ತಾ ಇದ್ದೆವು. ಅದು ವಿನೋದ್ ಅಪ್ಪೆಯವರೊಂದಿಗೆ ಸಂಪರ್ಕಿಸಿದಾಗ ವಿನೋದ್ ಅಪ್ಪೆಯವರು ಕೂಡ ಬಹಳ ಒಂದು ಆಸಕ್ತಿಯನ್ನು ತೋರಿದ್ರು. ಅವರು ಪದೇ ನೆನಪು ಕೊಡುವರು, ಯಾವುದಾದ್ರೂ ಒಂದು ದೊಡ್ಡ ಪ್ರಾಜೆಕ್ಟ್ ತಗೊಂಬನ್ನಿ, ನಮ್ಮ ಬೀದರ್ ಜಿಲ್ಲೆಯಲ್ಲಿ ಒಂದು ಐತಿಹಾಸಿಕವಾಗಿರಬೇಕು,